यदङ्घ्र्यभिध्यानसमाधिधौतया धियानुपश्यन्ति हि तत्त्वमात्मनः वदन्ति चेतत्कवयो यथा रुचे समे मुकुन्दो भगवान् प्रसीदताम्। भूतैर्महद्भिर्ययिमा पुरो विभुः निर्मायशेते यदमीषु पूरुषः पुङ्क्ते गुणान् षोडश षोडशात्मकः सोऽलङ्कृषीष्ठ भगवान् वचांसि मे। प्रचोदिता येन पुरा सरस्वती वितन्वताजस्य सतीं स्थितिं हृदि स्वलक्षणा प्रादुरभूत् किलास्यतः समे ऋषीणां वृषभः प्रसीदताम्। श्रीगुरुभ्यो नमः। यस्य चरणकमलयोः धारणया ध्यानेन च सम्पादित मनःशौचाः कवयः यथारुचि तत्त्वमेतत् परं वर्णयन्ति। यश्च सर्वाः एताः पुरः निर्माय अमूषु शेते यश्च सर्वेषाम् अस्मत्सदृशानां गिरः अलङ्करोति यश्च अजाय चतुर्मुखाय सरस्वतीं प्रचोदयामास तमिमं ऋषीणां वृषभं प्रसाद्य अद्य अहं भागवते चतुर्थस्य द्वितीयस्य स्कन्धस्य चतुर्थे अध्याये 21 श्लोकं वैयासक्युपदिष्ट दिशा अनुवक्तुमुत्सहे। तानेव वैयासकि प्रोक्तान् श्लोकान् अत्र मङ्गलाचरणरूपेण उक्त्वा तत्र भगवन्तं भगवतीं च वागभिमानिनीं लक्ष्मीं सरस्वती रमणं चतुर्मुखं च येभिः श्लोकैः नत्वा तस्य ऋषीणां वृषभस्य प्रसादं सम्प्रार्थ्य शुकः भागवतं प्रोवाच। सर्वेपि अस्मत्सदृशाः अपि भागवतं तस्मिन्नेव मार्गे प्रवदामः। अथातः अत्र वर्तते 21 श्लोकः 21ನೇ ಶ್ಲೋಕ 2ನೇ ಸ್ಕಂದದ 4ನೇ ಅಧ್ಯಾಯದ್ದು। ಎಲ್ಲ ಕಡೆ ಆ ಭಗವಂತನ ಪ್ರಸಾದವನ್ನ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ। ಜ್ಞಾನಿಗಳಾದವರು ಅವನ ಪಾದದ ಕುರಿತು ಧ್ಯಾನ ಮಾಡ್ತಾರೆ, ಸಮಾಧಿ ಮಾಡ್ತಾರೆ, ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋತಾರೆ, ಅದರಲ್ಲಿ ಅವನ ಸ್ವರೂಪವನ್ನು ಕಾಣ್ತಾರೆ। ತಾವು ಕಂಡು ಇನ್ನೊಬ್ಬರಿಗೆ ಅದನ್ನು ಯಥಾರುಚಿಯಾಗಿ ವರ್ಣಿಸ್ತಾರೆ। ಅಂಥ ಭಗವಂತ ನಮಗೆ ಒಲಿಯಲಿ ಅಂತ 21ನೇ ಶ್ಲೋಕದಲ್ಲಿ ಕೇಳ್ತಾ ಇದ್ದಾರೆ। ಅದಕ್ಕೆ ವಿಜಯಧ್ವಜರು ಯಾದವಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ಒಂದು ಬಾರಿ ನೋಡೋಣ। ಧ್ಯಾನ ಅಂದ್ರೇನು, ಧಾರಣ ಅಂದ್ರೇನು ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ವಿಜಯಧ್ವಜರು ವಿವರಿಸಿದ್ದಾರೆ, ಯಾದವಾರ್ಯರು ವಿವರಿಸಿದ್ದಾರೆ। ವಿಜಯಧ್ವಜರು ಇಲ್ಲೇನು ಹೆಚ್ಚು ಹೇಳಲಿಲ್ಲ, ಆದ್ರಿಂದ ಯಾದವಾರ್ಯರ ಕಥನವನ್ನೇ ನಾವಿಲ್ಲಿ ನೋಡೋಣ। ಧ್ಯಾನ ಅಂತಿದೆ। ಧ್ಯಾನ ಅಂದ್ರೆ ನಾನಾ ರೀತಿಯಾದ ಪ್ರಯತ್ನಗಳನ್ನು ಮಾಡಿ ಭಗವಂತನನ್ನ ಧ್ಯಾನಿಸಿದ್ರೆ ಅದಕ್ಕೆ ಧ್ಯಾನ ಅಂತಾರೆ। ಅದೇ ಧ್ಯಾನ
ಪ್ರಯತ್ನವಿಲ್ಲದೆ ನಡೆದ್ರೆ ಅದನ್ನ ಸಮಾಧಿ ಅಂತ ಹೇಳ್ತಾರೆ. ಸಮಾಧಿ ಅಪ್ರಯತ್ನೇನ ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಪ್ರಯತ್ನ ಸಮಾಧಿಶ್ಚ ಅಂತ ಆಚಾರ್ಯರು ಇದನ್ನೆಲ್ಲ ವಿವರಿಸಿದ್ದಾರೆ. ಧ್ಯಾನ ಮಾಡ್ಲಿಕ್ಕೆ ಕೂತಿದ್ದೇವೆ, ನಡುವೆ ವಿಚ್ಛೇದ ಬಂದ್ರೆ ಆದ್ರೂ ನಾವು ಅದನ್ನು ಮುಂದುವರಿಸಿದ್ರೆ ಅದನ್ನ ಧಾರಣ ಅಂತಾರೆ. ಎಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಅಷ್ಟು ಹೊತ್ತು ಸುದೀರ್ಘವಾಗಿ ಹಾಗೆ ಮುಂದುವರಿಸಲಿಕ್ಕೆ ಸಾಧ್ಯ ಆದ್ರೆ ಅದನ್ನ ಧ್ಯಾನ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಈ ಧಾರಣ ಮತ್ತು ಧ್ಯಾನಗಳೆರಡೂ ಕೂಡ ನಮ್ಮ ಪ್ರಯತ್ನದಿಂದ ಆಗುವಂಥವು. ಸಮಾಧಿ ಮಾತ್ರ ಪ್ರಯತ್ನವಿಲ್ಲದೆ ಆಗುವಂಥದ್ದು. ಯಾವುದೋ ಶಾಸ್ತ್ರವನ್ನ ಅವಲೋಕಿಸ್ತಾ ಕೂತಿದ್ದಾಗ ಮತ್ಯಾವುದಾರು ಸಾಧಕರು ಭಗವಂತನ ಸಂಕೀರ್ತನವನ್ನು ಮಾಡಿದಾಗ ಅದು ನಮ್ಮ ಕಿವಿಗೆ ಬಿದ್ದಾಗ ಮನಸ್ಸು ಭಾವಪರವಶವಾಗಿ ಸಾಧಕ ಸಮಾಧಿಗೆ ಏರಿ ಬಿಡ್ತಾನೆ. ಸಾಧಕ ಸಮಾಧಿಗೆ ಜಾರಿ ಬಿಡ್ತಾನೆ ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಅದು ಜಾರಿ ಬಿಡುವುದಲ್ಲ, ಏರಿ ಬಿಡುವುದೇ. ಒಂದು ದೃಷ್ಟಿಯಿಂದ ಏರಿ ಬಿಡುವುದು, ಮತ್ತೊಂದು ದೃಷ್ಟಿಯಿಂದ ಸಮಾಧಿ ಎಂಬ ಸಾಗರಕ್ಕೆ ಜಾರುವುದು. ಆದ್ರಿಂದ ಎಲ್ಲಿ ಜಾರಿತೋ ಈ ಮನಸ್ಸು, ಎಲ್ಲಿ ಹೋಯಿತೋ ಅಂತ ಕಳವಳ ಪಡಬೇಕಾದ್ದಿಲ್ಲ. ಅದೆಲ್ಲವೂ ಹೋಗಿ ಸೇರುವುದು ಆ ಭಗವಂತನೆಂಬ ಸಾಗರದಲ್ಲೇ, ಅಲ್ಲೇ ಜಾರೋದು. ಆ ಭಗವಂತ ಸಾಕಾಷ್ಠ ಸಾ ಪರಾಗತಿ ಅಂತ ಕರೆಸ್ಕೊಂಡಿರುವ ಭಗವಂತನ ಎತ್ತರಕ್ಕೆ ಅದು ಏರೋದು. ಇದನ್ನ ಹೀಗೆ ಆ ಮನಸ್ಸಿನಿಂದ ಮಾಡ್ತಾರೆ. ಅವನ ಪಾದ ಕಮಲಗಳ ಧ್ಯಾನ, ಅಂಘ್ರಿ ಅಂದ್ರೆ ಪಾದಗಳು, ಅವುಗಳ ಅಭಿಧ್ಯಾನ ಮತ್ತು ಸಮಾಧಿ, ಇವುಗಳ ಮೂಲಕ ಸ್ವಚ್ಛವಾದದ್ದು ನಮ್ಮ ಧಿ. ಅದರ ಮೂಲಕ ಈ ಆತ್ಮತತ್ವವನ್ನು ತಿಳ್ಕೋತಾರೆ. ಮತ್ತೆ ಇದನ್ನ ಯಥಾರುಚಿ ವದಂತಿ, ತಮಗೆ ಅದು ಹೇಗೆ ತಿಳಿದಿದೆಯೋ, ಶಿಷ್ಯರ ಅಭಿರುಚಿ ಹೇಗಿದೆಯೋ ಹಾಗೆ ಅದನ್ನು ವರ್ಣನೆ ಮಾಡ್ತಾರೆ. ಅಂಥ ಭಗವಂತ ಮುಕುಂದ, ಮೋಕ್ಷವನ್ನು ಕೊಡುವಂತಹ ಭಗವಂತ ನಮಗೆ ಪ್ರಸನ್ನನಾಗಲಿ. ನಾವು ನಮ್ಮ ಜೀವಮಾನದಲ್ಲಿ ಶ್ರವಣ ಮನನ ಮತ್ತೆ ಧ್ಯಾನ ಇತ್ಯಾದಿಗಳನ್ನು ನಿರಂತರವಾಗಿ ಮಾಡಿದರೆ ಆ ಭಗವಂತ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಮುಕುಂ ಮೋಕ್ಷವನ್ನ ದದಾತಿ ಕೊಡ್ತಾನೆ ಅಂತ ಈಗ ಅದ್ರದ್ದು ನಿರ್ವಚನ ಶಾಸ್ತ್ರದಲ್ಲಿ ಹೇಳ್ತಾರೆ. ಮುಕುಂದ ಇತ್ಯನೇನ ಪರಮಸಾಧ್ಯ ಪ್ರದರ್ಶಕೇನ ಬ್ರಹ್ಮಗತಿ ಮಿತ್ಯತ್ರ ಬ್ರಹ್ಮರೂಪಾಂ ಗತಿಂ ಇತಿ ವ್ಯಾಖ್ಯಾನಂ. ಕೊನೆಯ ಸಾಧ್ಯ ಯಾವುದು, ನಾವು ತಲುಪಬೇಕಾದದ್ದೇನು ಅಂದ್ರೆ ಮೋಕ್ಷ. ಅದನ್ನು ಕೊಡುವಂಥವನು ಈ ಭಗವಂತ ಅಂತ ಅದರ ತಾತ್ಪರ್ಯ. ಇಲ್ಲಿ ಭಾಗವತದಲ್ಲಿ ಮುಂದೆ ಬರುವ ಒಂದು ಶ್ಲೋಕ ಇದೆ. ಯಥಾರುಚಿ ಭಗವಂತನನ್ನು ವರ್ಣನೆ ಮಾಡ್ತಾರೆ ಅಂತ ಬಂತಲ್ಲ, ಆಯಾ ಜ್ಞಾನಿಗಳಿಗೆ ಭಗವಂತ ಹೇಗೆ ತಿಳಿದಿದ್ದಾನೋ ಹಾಗೆ ವರ್ಣನೆ ಮಾಡ್ತಾರೆ. ಹಾಗೆ ತಮಗೆ ಸಿಕ್ಕಿರುವಂತಹ ಶ್ರೋತೃಗಳೇನಿದ್ದಾರೆ ಅವರ ಅಭಿರುಚಿ ಹೇಗಿದೆಯೋ ಹಾಗೆ ಭಗವಂತನನ್ನು ವರ್ಣನೆ ಮಾಡ್ತಾರೆ. ಮತ್ತೆ ಯಥಾರುಚಿ ಶಾಸ್ತ್ರ ಏನಿದೆ, ಶಾಸ್ತ್ರದ ಅಭಿಮಾನಿಯಾದಂಥ ಭಗವಂತನ ಪತ್ನಿಯಾದಂಥ ಲಕ್ಷ್ಮಿ ಏನಿದ್ದಾಳೆ, ಅವಳ ರುಚಿ, ಅವಳ ಅಭಿಪ್ರಾಯ ಏನಿದೆ ಅದಕ್ಕನುಗುಣವಾಗಿ ವರ್ಣನೆ ಮಾಡ್ತಾರೆ ಅಂತ ಇನ್ನೊಂದು ತಾತ್ಪರ್ಯ. ನಶ್ಯೇ ಕಸ್ಮಾತ್ ಗುರೋರ್ಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕರಂ ಬ್ರಹ್ಮೈತದ ಅದ್ವಿತೀಯಂ ಹಿ ಗೀಯತೆ ಪರಮರ್ಷಿಭಿ ಅಂತ ಒಂದು ಮಾತು ಭಾಗವತದಲ್ಲಿ ಮುಂದೆ ಬರ್ತದೆ. ಒಬ್ಬನೇ ಗುರುವಿನ ಮೂಲಕ ಸ್ಥಿರವಾದ ಮತ್ತು ವಿಪುಲವಾದ ಜ್ಞಾನ ಬರೋದಿಲ್ಲ ಅಂತ. ಈ ಅದ್ವಿತೀಯವಾದ ಬ್ರಹ್ಮವನ್ನ ಜ್ಞಾನಿಗಳು ನಾನಾ ರೀತಿಯಿಂದ ವರ್ಣನೆ ಮಾಡ್ತಾರೆ. ಅದು ಇಲ್ಲಿಯೂ ಅದೇ ವಿಷಯವೇ ಬಂದಿದೆ. ಒಬ್ಬೊಬ್ಬರು ಒಂದೊಂದು ರೀತಿ ವರ್ಣನೆ ಮಾಡ್ತಾರೆ. ಎಲ್ಲರ ಮುಖವೊಂದನ್ನು ಅದನ್ನು ಕೇಳಿ ತಿಳಿದ್ರೆ ಆವಾಗ ಆ ಮಧುಕರ ವೃತ್ತಿಯಿಂದ ನಮಗೆ ಜ್ಞಾನವೆಂಬ ಮಕರಂದ ದೊರೆಯಲಿಕ್ಕೆ ಸಾಧ್ಯ ಅಂತ ಅದರ ತಾತ್ಪರ್ಯ. ಮುಕುಂದ ಅಂದ್ರೆ ಮೋಕ್ಷಪ್ರದ ಭಗವಾನ್ ಅಂತಾನೆ ಹೇಳಿದ್ದಾರೆ ಯಾದವಾರ್ಯರು ಕೂಡ. ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಏನ್ ಕಾರಣ? ಸಮಾಧಿ ಕಾರಣ. ಅನೇನ ಅಪರೋಕ್ಷ ಜ್ಞಾನೇ ಉಕ್ತರೂಪ ಸಮಾಧಿ ಕಾರಣ. ಮತ್ತೆ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಪರೋಕ್ಷ ಜ್ಞಾನ ಬೇಕು. ಪರೋಕ್ಷ ಜ್ಞಾನಕ್ಕೆ ಏನ್ ಕಾರಣ ಅಂದ್ರೆ ದೃಷ್ಟ ಪರಮಾತ್ಮ ಸ್ವರೂಪಾಣ ಉಪದೇಶ.
ಯಾರು ಕವಿಗಳು ಪರಮಾತ್ಮನ ಸ್ವರೂಪವನ್ನು ತಿಳಿದಿದ್ದಾರೆ ಅವರು ನಮಗದನ್ನು ಉಪದೇಶ ಮಾಡಿದರೆ ಆ ಮೂಲಕ ಪರೋಕ್ಷ ಜ್ಞಾನ ಬರ್ತದೆ. ಇದು ಇಂಡೈರೆಕ್ಟ್ ಪರ್ಸೆಪ್ಷನ್. ಆ ಪರೋಕ್ಷ ಜ್ಞಾನವೇ ದೃಢ ಆದಾಗ, ಸಮಾಧಿ ಇತ್ಯಾದಿಗಳ ಮೂಲಕ ಪರೋಕ್ಷ ಜ್ಞಾನವೇ ದೃಢ ಆದಾಗ ಅದನ್ನ ಅಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಪರೋಕ್ಷ ಜ್ಞಾನವೇ ಅಪರೋಕ್ಷ ಜ್ಞಾನ ಆಗುವುದಲ್ಲ, ಪರೋಕ್ಷ ಜ್ಞಾನದಿಂದ ಮುಂದೆ ಅಪರೋಕ್ಷ ಜ್ಞಾನ ಅಂತ ಒಂದು ಬೇರೆ ಜ್ಞಾನ ಬರೋದು. ಇದು ಆ ಮೊದಲನೇ ಶ್ಲೋಕದ ಅರ್ಥ. ಇನ್ನು ಮುಂದೆ ಪ್ರಚೋದಿತ ಏನ ಸರಸ್ವತಿ ಎನ್ನುವ ಶ್ಲೋಕದ ಅರ್ಥ ನಾವು ನೋಡಬೇಕಾದದ್ದು. ಋಷಭನಾದ ಮಹರ್ಷಿಯಾದಂತಹ ಭಗವಂತನನ್ನ ವೇದವ್ಯಾಸ, ಕಪಿಲ ಇತ್ಯಾದಿ ರೂಪನಾದ, ದತ್ತಾದಿ ರೂಪನಾದ ಭಗವಂತನನ್ನ ಇಲ್ಲಿ ಸ್ತುತಿಸ್ತಾ ಇದ್ದಾರೆ. ಹಿಂದೆ ಆದಿ ಸೃಷ್ಟಿಯಲ್ಲಿ ಈ ಚತುರ್ಮುಖ ಬ್ರಹ್ಮನಿಗೆ ತನ್ನ ಮುಖದಿಂದ ಭಗವಂತ ಶಾಸ್ತ್ರವನ್ನು ವ್ಯಕ್ತ ಮಾಡಿಕೊಟ್ಟ. ಹೀಗ ಚತುರ್ಮುಖ ಬ್ರಹ್ಮ ಆ ವೇದ ವಾಂಗ್ಮಯವನ್ನ ಹೀಗೆ ಹೊರಗೆ ತಂದಿದ್ದರಿಂದ ಅವನು 4 ಮುಖಗಳಿಂದ 4 ವೇದಗಳು ಹುಟ್ಟಿದವಂತ. ಅಂಥ ಜ್ಞಾನಿಯ ಋಷಿಗಳ ಒಡೆಯನಾದ ಭಗವಂತ ನನಗೆ ಒಲಿಯಲಿ ಅಂತ ಆ ಶ್ಲೋಕದ ತಾತ್ಪರ್ಯ. ಅದಕ್ಕೇನು ವಿಜಯಧ್ವಜರು ಹೇಳ್ತಾರೆ, ಯಾದವಾರ್ಯರು ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಗ್ರಂಥದ ಆರಂಭದಲ್ಲಿ ಸರಸ್ವತಿ, ಚತುರ್ಮುಖ ಅವರ ಅನುಗ್ರಹವೂ ಬೇಕು. ಅದಕ್ಕಾಗಿ ಇಲ್ಲಿ ಕೇಳ್ತಿದ್ದಾರೆ. ಅಜ ಅಂತಿದೆ. ಅಜ ಅನ್ನೋದು ಚತುರ್ಮುಖ ಬ್ರಹ್ಮನ ಹೇಗೆ ಹೇಳ್ತದೆ ಅಂದ್ರೆ, ಅಂದ್ರೆ ಪರಮಾತ್ಮ, ಅವನಿಂದ ಜ ಅಂದ್ರೆ ಹುಟ್ಟಿದ ಚತುರ್ಮುಖ. ಹೃದಯ ಸತೀಂ ಸರ್ವಚೇತನೇಭ್ಯ ಉತ್ತಮಾಂ ಸ್ಥಿತಿಂ ಸನ್ನಿಧಾನ ಲಕ್ಷಣಾಂ ವಿತನ್ವತ. ಚತುರ್ಮುಖ ಬ್ರಹ್ಮನ ಹೃದಯದಲ್ಲಿ ಆ ಜ್ಞಾನ ಇದೆ. ಆ ಇದ್ದ ಜ್ಞಾನವನ್ನೇ ಮತ್ತೆ ವ್ಯಕ್ತ ಮಾಡಿಕೊಡ್ತಾನೆ ಈ ಭಗವಂತ. ಸಂಸ್ಕಾರವನ್ನು ಉದ್ಬುದ್ಧ ಮಾಡಿಕೊಡ್ತಾನೆ. ಸ್ವಲಕ್ಷಣ, ಸ್ವರೂಪಭೂತ ನಿತ್ಯತ್ವಾಖ್ಯ ಲಕ್ಷಣ, ಆ ಅನಾದಿಯಾದಂತಹ ಶಾಸ್ತ್ರವನ್ನ ಭಗವಂತ ಉಪದೇಶ ಮಾಡ್ತಾನೆ. ಮತ್ತು ಸ್ವರೂಪ ನಿರ್ಣಾಯಕ ಷಡಂಗ ಆಖ್ಯ ಲಕ್ಷಣಾವ. ವೇದಕ್ಕೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು ಮೊದಲಾದ 6 ಅಂಗಗಳಿವೆ. 6 ಅಂಗಗಳ ಮೂಲಕವಾಗಿ ಆದರೂ ಭಗವಂತ ಅವನ್ನೆಲ್ಲವನ್ನು ವ್ಯಕ್ತ ಮಾಡ್ತಾನೆ. ತಸ್ಯ ಆಸ್ಯತಃ ಆಸ್ಯ ಚತುಷ್ಟಯಾತ್ ಪ್ರಾದುರಭೂತ್. ಚತ್ವಾರೋ ನಿರ್ಗತಾಃ ವೇದಾಃ ತವ ವಕ್ತ್ರ ಚತುಷ್ಟಯಾತ್. 4 ಮುಖಗಳು, ಚತುರ್ಮುಖ ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು. ಬ್ರಹ್ಮನ ಹೃದಯದಲ್ಲೇ ಅದಿತ್ತು. ಇದ್ದ ಆ ವೇದವನ್ನ 4 ಮುಖಗಳಿಂದ ಆ ಚತುರ್ಮುಖ ಬ್ರಹ್ಮ ಹೊರಹಾಕಿದ. ಅವನಿಗೆ ಹೊರಹಾಕ್ಲಿಕ್ಕೆ ಕಾರಣನಾದವನು ಒಳಗಿದ್ದಂಥ ಚತುರ್ಮೂರ್ತಿಯಾದಂಥ ಭಗವಂತ. ಹೀಗದನ್ನ ನಾವು ತಿಳ್ಕೊಳ್ಬೇಕು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಂಥದ್ದೊಂದು ವರ್ಣನ ಇದೆ. ವಾಸುದೇವ ರೂಪಿಯಾದ ಭಗವಂತ ಋಗ್ವೇದದಿಂದ ಪ್ರತಿಪಾದ್ಯ, ಸಂಕರ್ಷಣ ರೂಪಿಯಾದ ಭಗವಂತ ಯಜುರ್ವೇದದಿಂದ ಪ್ರತಿಪಾದ್ಯ, ಪ್ರದ್ಯುಮ್ನ ರೂಪಿಯಾದ ಭಗವಂತ ಸಾಮವೇದದಿಂದ, ಅನಿರುದ್ಧ ರೂಪಿಯಾದ ಭಗವಂತ ಈ ಅಥರ್ವ ವೇದದಿಂದ ಪ್ರತಿಪಾದ್ಯ ಅಂತ ಹೀಗೆ ಅವನ 4 ರೂಪಗಳನ್ನ ವರ್ಣನೆ ಮಾಡ್ತಾರೆ. ಹೀಗೆ 4 ರೂಪನಾದ ಭಗವಂತ 4 ವೇದಗಳನ್ನ ಆ ಚತುರ್ಮುಖ ಬ್ರಹ್ಮನ 4 ಮುಖಗಳಿಂದ ಹೊರಗೆ ಬರುವಂತೆ ಮಾಡಿದ. ಅದು ಅದರ ತಾತ್ಪರ್ಯ. ಅಥವಾ ಶುಕಾಚಾರ್ಯ ಮಾತು ಹೇಳ್ತಿದ್ದಾರಲ್ಲ, ತಮ್ಮ ತಂದೆಯಾದ ವೇದವ್ಯಾಸರು, ಅವರ ತಂದೆ ಪರಾಶರ, ಆ ಪರಾಶರದ ಹೃದಯದಲ್ಲಿ ಇತ್ತು, ಅದನ್ನೇ ವ್ಯಾಸರು ಹೊರ ಹಾಕಿದ್ರು. ಹೀಗೆ ಪರಾಶರರು, ವೇದವ್ಯಾಸರು, ಆ ಬಳಿಕ ತಾನು ಅನ್ನೋ ಮಾತನ್ನು ಕೂಡ ಅವರು ನೆನಪು ಮಾಡ್ಕೋತಾ ಇದ್ದಾರೆ. ಇಲ್ಲಿ ಅಜ ಅಂದ್ರೆ ನನ್ನ ಪಿತಾಮಹ ಅಂತ ಅರ್ಥ ಮಾಡಿದ್ದಾರೆ. ಅಜ ಅನ್ನೋ ಶಬ್ದಕ್ಕೆ ಹುಟ್ಟಿಲ್ಲದವನು ಅಂತ ಅರ್ಥ. ಆದರೆ ಅಜ ಅನ್ನೋ ಶಬ್ದಕ್ಕೆ ನನ್ನ ಪಿತಾಮಹ, ನನ್ನ ಅಜ್ಜ ಪರಾಶರ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಅಂದ್ರೆ ಅಜಃ ಪಿತಾಮಹೇ ಅನಾದವು ಅಂತ ಒಂದು ಕೋಶ ಹೇಳ್ತಾರೆ. ಅಜ ಅನ್ನೋ ಶಬ್ದ
ಪಿತಾಮಹನನ್ನು ಹೇಳ್ತದೆ ಮತ್ತು ಅನಾದಿಯಾದ್ದನ್ನು ಹೇಳ್ತದೆ. ಈ ವಿಜಯಧ್ವಜರು ಹೇಳಿದ ಅರ್ಥದ ಬಗ್ಗೆ ಎಲ್ಲರೂ ಒಪ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಇಲ್ಲಿ ಆದರೂ ಅಲ್ಲಿದ್ದದನ್ನು ಹೇಳಿದ್ದೇನೆ. ನನಗೆ ಅದ್ರ ಬಗ್ಗೆ ಸಂಶಯ ಇದೆ. ಯಾಕೆಂದ್ರೆ ಅಜಯ ಎಂಬ ಶಬ್ದಕ್ಕೆ ಅನಾದಿ ಅಂತ ಅರ್ಥ ಇದೆ, ಅದಂತೂ ಸಿದ್ಧವೇ. ಪಿತಾಮಹ ಅಂತ ಅರ್ಥ ಇದೆ. ಆ ಪಿತಾಮಹ ಎಂಬ ಶಬ್ದಕ್ಕೆ ಚತುರ್ಮುಖ ಅಂತ ಅರ್ಥ ಮಾಡಬೇಕು. ಎಲ್ಲರೂ ತಮ್ಮ ಅಜ್ಜಂದಿರನ್ನ, ಶುಕಾಚಾರ್ಯ ತಮ್ಮ ಅಜ್ಜನನ್ನ, ಮತ್ತೊಬ್ರು ಪರೀಕ್ಷಿತ ತಮ್ಮ ಅಜ್ಜಂದಿರನ್ನ, ಇವರೆಲ್ಲರನ್ನು ಅಜ ಅಂತ ಹೇಳ್ಕೊಳ್ಬಹುದಾ? ಅಜಸ್ಯ ಮಮ ಪಿತಾಮಹಸ್ಯ ಪರಾಶರಸ್ಯ ಅಂತ ಅವ್ರ ಅರ್ಥ ಬರೆದದ್ದು ಆ ದೃಷ್ಟಿಯಿಂದ ಯಾಕೋ ಸಮಾಧಾನ ಕೊಡೋದಿಲ್ಲ. ಅದು ಅವ್ರು ಹೇಳಿದ್ದಾರೆ. ಇರಲಿ, ಅದನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಇದು ಯಾದವಾರರು ಬೇರೆನೇ ಅರ್ಥ ಹೇಳ್ತಾರೆ. ಆದಿಸೃಷ್ಟವು ಅಜಸ್ಯ ಉತ್ಪತ್ತಿ ಶೂನ್ಯಸ್ಯ. ಅಜ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನು ಹೇಳೋದಿಲ್ಲ, ಪರಮಾತ್ಮನನ್ನೇ ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅವನ ಹೃದಯದಲ್ಲೇ ಈ ವೇದವಾಕ್ಯಿತ್ತು. ಆದರೆ ಅದನ್ನು ಮುಂದೆ ಅವನು ವಿಸ್ತರಿಸಿದ. ಯಾವ ಸ್ವರ ವರ್ಣ ಇತ್ಯಾದಿ ರೂಪವಾದ ವೇದ ನಾರಾಯಣನ ಅಂತಃಕರಣದಲ್ಲಿತ್ತೋ ಅದೇ ರೀತಿಯಾಗಿ ಅದನ್ನು ಮತ್ತೆ ಹೊರಹಾಕಿದ. ತೇನ ವ್ಯಾಸೇನ ಪ್ರಚೋದಿತ ಸರಸ್ವತಿ ವೇದವಾಣಿ ಸ್ವಲಕ್ಷಣ ಅಂಥ ಒಂದು ವೇದ ಆ ಭಗವಂತನ ಮೂಲಕ, ವ್ಯಾಸ ರೂಪದ ಭಗವಂತನ ಮೂಲಕ ಅದು ಹೊರಗೆ ಬಂತು. ಋಷೀಣಾಂ ಋಷಭಃ ವ್ಯಾಸಃ, ಅವರು ನನಗೆ ಪ್ರಸನ್ನನಾಗಲಿ ಅಂತ ಅದರ ಪ್ರಾರ್ಥನೆ. ಇಲ್ಲಿ ಅಜ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥವೇ ಬರಲಿಲ್ಲ. ಅಜ ಅಂದ್ರೆ ಸ್ವಯಂ ನಾರಾಯಣ ಅಂತಾನೆ ಅರ್ಥ ಮಾಡಿದರು. ಆದರೆ ಇದನ್ನ ವ್ಯಾಖ್ಯಾನ ಮಾಡುವಾಗ ಪುರಾಣಿಕಾಚಾರ್ಯರು ಎರಡನ್ನೂ ಸೇರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮನಿಗೆ ಅಂತ ಏನು ಹೇಳಿದ್ದಾರೆ ಅದು ವಿಜಯಧ್ವಜರ ವ್ಯಾಖ್ಯಾನ. ವ್ಯಾಸರೂಪಿಯಾದ ನಾರಾಯಣ ಅಂತ ಹೇಳಿದ್ದಾರೆ, ಅದು ವಿಜಯಧ್ವಜದ್ದು ಮತ್ತು ಯಾದವಾರರದು. ಹೀಗೆ ಅನುವಾದ ಮಾಡುವಾಗ ಎರಡು ವ್ಯಾಖ್ಯಾನಗಳನ್ನು ಸಮ್ಮಿಶ್ರಗೊಳಿಸಿ ಮಾಡಿದ್ದಾರೆ ಅಂತ ಅದನ್ನ ಹೇಳಿದ್ದೇನೆ. ಆದರೂ ಯೋ ವೇದಾಂಶ ಪ್ರಹಿಣೋ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ ಶ್ರುತಿ ಇರೋದ್ರಿಂದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿ ಅವನಿಗೆ ವೇದಗಳನ್ನು ಉಪದೇಶ ಮಾಡಿದ ಅಂತ ಆ ಶ್ರುತಿಯ ಅರ್ಥ ಇರೋದ್ರಿಂದ ಅಜ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡೋದು ಹೆಚ್ಚು ಯೋಗ್ಯ. ಇಲ್ಲಿ ಪರಾಶರ ಇತ್ಯಾದಿ ಯಾವ ಅರ್ಥವೂ ಬೇಡ. ಆ ಚತುರ್ಮುಖ ಬ್ರಹ್ಮನಿಗೆ ಈ ಶಾಸ್ತ್ರವನ್ನು ಉಪದೇಶ ಮಾಡಿದ. ಅಜಸ್ಯ ಹೃದಯ ಸತೀಂ ಸ್ಥಿತಿಂ, ಅವನ ಹೃದಯದಲ್ಲೂ ಅದಿತ್ತು, ಚತುರ್ಮುಖ ಬ್ರಹ್ಮನ ಹೃದಯದಲ್ಲೂ ಇತ್ತು. ಅದಿದ್ದಂತಹ ವೇದವಾಕ್ಯವನ್ನು ಅವನು ಹೊರಹಾಕಿದ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು ಯೋಗ್ಯವಾಗಿ ಕಾಣಿಸ್ತದೆ. ಇದು 22ನೇ ಶ್ಲೋಕ ಆಯಿತು. ಮುಂದೆ ನಾವು ನೋಡಬೇಕಾದ್ದು 23ನೇ ಶ್ಲೋಕ. ಭೂತೈರ್ಮಹದ್ಭಿರ್ಯೈಮ ಪುರೋ ವಿಭು ನಿರ್ಮಾಯಶೇತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿ ಮೇ ಅಂತ. ಅದಕ್ಕೆ ಯಾರ್ಯಾರು ವ್ಯಾಖ್ಯಾನಕಾರರು ಏನೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡೋಣ. ಇದು ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲಿ ಕೂಡ ಬಂದಿದೆ. 234ನೇ ಶ್ಲೋಕದ ರೂಪದಲ್ಲಿ ಸಾರೋದ್ಧಾರದಲ್ಲಿ ಬಂದಿದೆ. ಪಂಚಭೂತಗಳಿಂದ ಈ ಎಲ್ಲ ಶರೀರಗಳನ್ನು ಭಗವಂತ ಸೃಷ್ಟಿಸಿದ್ದಾನೆ, ಅವುಗಳೊಳಗಿದ್ದಾನೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹೀಗೆ 10 ಆಯಿತು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ವಿಧವಾದ ಮನಸ್ಸು 15 ಆಯಿತು. ಮುಂದೆ ಸಾಕ್ಷಿ ಅಂತ ಒಂದು 16ನೇದ್ದು ಅಂತರಿಂದ್ರಿಯ. ಈ 16 ಸಂಗತಿಗಳಿಗೆ ಅವನು ನಿಯಾಮಕನಾಗಿದ್ದಾನೆ. ಮತ್ತೆ ಆ 16 ಸಂಗತಿಗಳೇನಿವೆ ಅವುಗಳ ಪದಾರ್ಥಗಳನ್ನು ಅವನು ಸೇವನೆ ಮಾಡ್ತಾನೆ. ಆ ಭಗವಂತ ನಾನು ಇವತ್ತು ಆಡುವ ಮಾತುಗಳೇನಿವೆ ಆ ಮಾತುಗಳಲ್ಲಿ ಬಂದು ಸನ್ನಿಹಿತನಾಗಲಿ ಮತ್ತು ಆ ಮಾತುಗಳನ್ನು ಅವನು ಅಲಂಕರಿಸಲಿ. ಕಾವ್ಯ, ಅಲಂಕಾರ, ಅರ್ಥ ಸೌಂದರ್ಯ, ಶಬ್ದ ಸೌಂದರ್ಯ ಅದೆಲ್ಲವೂ ಅಲ್ಲಿ ತುಂಬಿ ತುಳುಕುವಂತಾಗಲಿ ಅಂತ ಅದರ ತಾತ್ಪರ್ಯ. ಇಲ್ಲಿ ಆ 16 ಸಂಗತಿಗಳು ಮತ್ತು 16 ಗುಣಗಳು ಅಂದ್ರೆ ಯಾವುದು ಅದನ್ನು ಒಂದು ಸ್ವಲ್ಪ ನಾವು ನೋಡಬೇಕು. ಭೂತಗಳು ಅಂದ್ರೆ ಪಂಚಮಹಾಭೂತಗಳು.
ಅವುಗಳ ಮೂಲಕ ಇಮಾಹ ಪುರಃ ಈ ಎಲ್ಲಾ ಪಟ್ಟಣಗಳನ್ನು ಭಗವಂತ ಸೃಷ್ಟಿಸಿದ್ದಾನೆ. ಅವುಗಳ ಮೂಲಕ ಸೃಷ್ಟಿಸಿ ಈ ಎಲ್ಲಾ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಶೇತೆ ಅವುಗಳಲ್ಲಿ ಮಲಗುತ್ತಾನೆ, ಅವುಗಳಲ್ಲೇ ಕೂತಿರ್ತಾನೆ. ಎಲ್ಲಾ ಪುರಗಳಲ್ಲೂ ಹುಟ್ಟಿದಂತಹ ಎಲ್ಲಾ ಶರೀರಗಳಲ್ಲೂ ಇದ್ದಾನೆ. ಮತ್ತೆ ಷೋಡಶಾತ್ಮಕ 16 ರೂಪಗಳನ್ನು ತಾಳಿ 16 ಗುಣಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ತಾತ್ಪರ್ಯ. 16 ಗುಣಗಳು ಅಂದ್ರೆ ಯಾವುದು ಅಂತ ಪ್ರಶ್ನೆ ಬಂದಾಗ, ಏಕಾದಶ ಇಂದ್ರಿಯಗಳು, 11 ಇಂದ್ರಿಯಗಳು ಮತ್ತು 5 ಮಹಾಭೂತಗಳು, ಇವುಗಳ ಈ ರೂಪವಾದ ಗುಣಗಳನ್ನ ಅವನು ಸ್ವೀಕಾರ ಮಾಡ್ತಾನೆ. ಗುಣಗಳು ಅಂದ್ರೆ ಕಲೆಗಳು ಅಂತ ಅರ್ಥ ಮಾಡ್ತಾರೆ ಶ್ರೀಧರರು. ಅವುಗಳನ್ನು ಭುಂಕ್ತೆ ಅಂದ್ರೆ ಪ್ರಕಾಶಯತೆ, ಪಾಲಿಸ್ತಾನೆ. 16 ರೂಪದಿಂದ 16 ಈ ಕಲೆಗಳನ್ನ ಅವನು ಪ್ರಕಾಶಿಸ್ತಾನೆ, ಪಾಲಿಸ್ತಾನೆ. ಇದು ಶ್ರೀಧರರು ಹೇಳುವಂತಹ ಅರ್ಥ. ಇಲ್ಲಿ ಭುಂಕ್ತೆ ಅಂದ್ರೆ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ ಅಲ್ವೇ ಅಲ್ಲ. ಮುಂದೆ ಕೆಲವರು ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಎಲ್ಲರೂ ಉಳಿದವರು ಅರ್ಥ ಬರೆದಿದ್ದಾರೆ. ಇವರು ಅದನ್ನು ಪಾಲಿಸ್ತಾನೆ ಅಂತ ಅರ್ಥ ಬರೀತಾರೆ. ಹೀಗೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು ಮತ್ತು 5 ಮಹಾಭೂತಗಳು. ಇದೇ ಅರ್ಥವನ್ನೇ ವಿಜಯಧ್ವಜರು ಕೂಡ ಇಟ್ಕೊಂಡಿದ್ದಾರೆ. ಷೋಡಶಾತ್ಮಕ ಏಕಾದಶೇಂದ್ರಿಯ ಪಂಚಭೂತ ವ್ಯಾಪಿ ಅಂತ. ಶಬ್ದಾದಿ ವಿಷಯ ಸಾರಾನ್ ಭುಂಕ್ತೆ, ಅದರ ಸಾರವನ್ನು ಸ್ವೀಕಾರ ಮಾಡ್ತಾನೆ. ಅವುಗಳಲ್ಲಿದ್ದು ಅವುಗಳ ಸಾರವನ್ನು ಸ್ವೀಕಾರ ಮಾಡ್ತಾನೆ. ದುಃಖಾನೆ, ದುಃಖವನ್ನು ಸ್ವೀಕಾರ ಮಾಡೋದಿಲ್ಲ. ಅಲ್ಲಿ 5 ಜ್ಞಾನೇಂದ್ರಿಯಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅವುಗಳ ಸಾರವನ್ನು ಸ್ವೀಕಾರ ಮಾಡ್ತಾನೆ. ಮತ್ತೆ 5 ಕರ್ಮೇಂದ್ರಿಯಗಳು ಅಂದ್ರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಅಂದ್ರೆ ವಾಕಿನ ಕೆಲಸ ಮಾತನಾಡುವುದು, ಪಾಣಿಯ ಕೆಲಸ ತಗೊಳ್ಳೋದು, ಪಾದದ ಕೆಲಸ ಹೋಗುವುದು, ಪಾಯುವಿನ ಕೆಲಸ ವಿಸರ್ಜನೆ, ಮತ್ತೆ ಉಪಸ್ಥದ ಕೆಲಸ ಹೊರ ಹಾಕುವುದು. ಪಾಯುವಿನ ಕೆಲಸ ಹೊರ ಹಾಕುವುದು, ಉಪಸ್ಥದ ಕೆಲಸ ಸುಖ ಪಡುವುದು, ಲೈಂಗಿಕ ಸುಖವನ್ನು ಅನುಭವಿಸುವುದು ಅಂತ ಹೀಗದರ ಅರ್ಥ. ಇವು ಮತ್ತೆ ಮನಸ್ಸಿನ ಕೆಲಸ ಸ್ಮರಣೆ ಮಾಡಿಕೊಳ್ಳುವುದು ಇತ್ಯಾದಿ. ಪಂಚಮಹಾಭೂತಗಳ ಸಾರ ಯಾವುದು ಅಂತ ಈ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನಮಗೆ ಸ್ಪಷ್ಟ ಆಗೋದಿಲ್ಲ. ಅದಕ್ಕೆ ಆ ವಿಜಯಧ್ವಜರ ವ್ಯಾಖ್ಯಾನವನ್ನ ಕೈಬಿಟ್ಟು ಬೇರೆ ವ್ಯಾಖ್ಯಾನವನ್ನ ನಾವು ನೋಡ್ಬೇಕಾಗ್ತದೆ. ವಿಜಯಧ್ವಜರು ಈ ತರ ಹೇಳಿದಾರೆ, ಅದನ್ನ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ ಅಷ್ಟೇ. ವೀರರಾಘವರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಷೋಡಶ ಗುಣಾನ್ ಶಬ್ದಾದಿ ವಿಷಯಾನ್ ಪಂಚ, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ 5. ವಾಗಾದಿ ವ್ಯಾಪಾರನ್ ಪಂಚ, ವಾಕು ತೆಗೆದುಕೊಳ್ಳುವುದು, ಹೋಗುವುದು, ವಿಸರ್ಜಿಸುವುದು, ಸುಖ ಪಡುವುದು, ಇವು 5. ಪ್ರಾಣಾದಿ ವಾಯುವೃತ್ತಿ ಪಂಚ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ವಾಯುಗಳೇನಿವೆ. ಆ ವಾಯುಗಳ ಕೆಲಸ. ಹೃದಯದಲ್ಲಿ ಪ್ರಾಣ ಇರ್ತದೆ, ಹಿಂದಿನ ನೋಡಿದ್ದೇವೆ ಅದನ್ನ. ಆ ಪ್ರಾಣನ ಕೆಲಸ. ಗುದದಲ್ಲಿ ಅಪಾನ ಇದೆ, ಅದರ ಕೆಲಸ. ಮಲ ವಿಸರ್ಜನೆ ಇದೆ ಕೆಲಸ. ಸಮಾನ ಅದು ನಾಭಿಮಂಡಲದಲ್ಲಿದೆ, ಅದರ ಕೆಲಸ. ಉದಾನ ಕಂಠದಲ್ಲಿದೆ, ಆ ಉದಾನ ವಾಯುವಿನ ಕೆಲಸ. ಮೇಲೆ ತೆಗೆದುಕೊಂಡು ಹೋಗುವುದು ಇತ್ಯಾದಿ. ವ್ಯಾನ ಸರ್ವ ಶರೀರದಲ್ಲೂ ಇರ್ತದೆ, ಅದರ ಕೆಲಸ. ಈ ಎಲ್ಲಾ ಕೆಲಸಗಳನ್ನು ಮಾಡಿಸ್ತಾನೆ. ಮತ್ತು ಒಂದೊಂದು ಮನಸ್ಸು, ಆ ಮನಸ್ಸಿನ ಗುಣ ಅಂದ್ರೆ ಸಂಕಲ್ಪಾದಿಗಳನ್ನು ಮಾಡಿಸ್ತಾನೆ. ಹೀಗೆ ಒಟ್ಟು 16 ಗುಣಗಳು ಅಂತ ಅರ್ಥ ಬರೆದಿದ್ದಾರೆ ವೀರರಾಘವರು. ಇನ್ನ ರಾಧಾಕೃಷ್ಣರು ಇದಕ್ಕೆ ಏನ್ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅದಾದ ಮೇಲೆ ವಿಷ್ಣು ತೀರ್ಥರು ಮೊದಲಾದವರು ಹೇಳುವಂತಹ ಅರ್ಥಗಳನ್ನ ನಾವು ನೋಡಿದ್ರೆ ಆಯ್ತು. ಮನಃಪ್ರಭೃತಿನಿ ಏಕಾದಶಿ ಇಂದ್ರಿಯಾಣಿ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು. ಮತ್ತೆ ಶಬ್ದಾದಿ ಪಂಚ ವಿಷಯ ವಿಶೇಷಾಂಶ, ಶಬ್ದಾದಿ ಪಂಚ ವಿಷಯಾಂಶ, ಶಬ್ದ ಮೊದಲಾದ 5, ಈಗ ಒಟ್ಟು 16 ರೂಪಗಳನ್ನು ಭಗವಂತ ತಾಳ್ತಾನೆ. ಷೋಡಶ ಗುಣಗಳನ್ನು ಸ್ವೀಕಾರ ಮಾಡುವುದು ಅಂದ್ರೆ ಮನಃಪ್ರವೃತ್ತಿನಿ ಏಕಾದಶ ಇಂದ್ರಿಯ ಪಂಚತನ್ಮಾತ್ರ ರೂಪಾನ್. ಈ ಏಕಾದಶ ಇಂದ್ರಿಯಗಳು, ರೂಪ, ಕಣ್ಣು, ಕಿವಿ ಮೊದಲಾದ 5 ಜ್ಞಾನೇಂದ್ರಿಯಗಳ ವಿಷಯಗಳು. ಅವುಗಳ ಗುಣಗಳು ಅಂದ್ರೆ ಸ್ಥೂಲವಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದದ್ದು.
ಮತ್ತೆ ಈ ಕರ್ಮೇಂದ್ರಿಯಗಳು ಅವುಗಳ ಕೆಲಸ ಅಂತೂ ನಮ್ಗೆ ಗೊತ್ತಿದ್ದೇ ಇದೆ. ಮತ್ತೆ ಪಂಚಮಹಾಭೂತಗಳ ಗುಣಗಳು ಅಂದ್ರೆ ತನ್ಮಾತ್ರಗಳು. ಇದೇ ರೂಪ ರಸ ಗಂಧ ಸ್ಪರ್ಶ ಶಬ್ದಗಳೇ ಸೂಕ್ಷ್ಮ ರೂಪದಲ್ಲಿದ್ದಾಗ ಅವುಗಳನ್ನು ತನ್ಮಾತ್ರ ಅಂತಾರೆ. ನಾವು ಉಪಭೋಗಿಸುವಂತಹ ರೂಪ ರಸಗಂಧ ಸ್ಪರ್ಶ ಶಬ್ದಗಳು ಸ್ಥೂಲವಾದದ್ದು, ಸೂಕ್ಷ್ಮವನ್ನು ನಮ್ಗೆ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಹೀಗೆ ಸ್ಥೂಲವಾದದ್ದು ಮತ್ತೆ ಸೂಕ್ಷ್ಮವಾದದ್ದು ಅಂತ ಇಲ್ಲೇನು ನಮಗೆ ಈ ಎಲ್ಲದರ ಬಗ್ಗೆ ವರ್ಣನೆ ಮಾಡ್ತಾರೆ. ಹೀಗೆ 16 ರೂಪಗಳ ಬಗ್ಗೆ ಒಟ್ಟು ವರ್ಣನ. ಇದು ಯಾದವಾರದ್ದು ಮತ್ತೆ ವಿಜಯಧ್ವಜರದಾಯ್ತು. ಇನ್ನು ನಾವು ನೋಡ್ಬೇಕಾದ್ದು ಯಾದವಾರದ್ದು ಮತ್ತೆ ವಿಜಯಧ್ವಜರದು, ರಾಧಾಕೃಷ್ಣರದು ಮೊದಲಾದವ್ರದ್ದು ಇಲ್ಲಿ ಆಯ್ತು. ಅದನ್ನ ಪುರಾಣಿಕಾಚಾರ್ಯ ಹೇಳಿದಂತೆ ಆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅನ್ನೋ ಅರ್ಥ ಇಟ್ಟುಕೊಂಡ್ರೆ ಹೆಚ್ಚು ಚೆನ್ನಾಗಿರ್ತದೆ. ಆ ದೃಷ್ಟಿಯಿಂದ ಅದನ್ನ ನೋಡ್ಬೇಕು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅವುಗಳ ವ್ಯಾಪಾರ ನಮಗೆಲ್ಲ ಗೊತ್ತಾಯ್ತು, ಅವುಗಳ ಗುಣಗಳೆಲ್ಲ ನಮ್ಗೆ ಗೊತ್ತಾಯ್ತು. ಆದರೆ ಈ ಉಳಿದವುಗಳ ಬಗ್ಗೆ ನಾವು ಹೇಗೆ ಆಲೋಚನೆ ಮಾಡಬೇಕು? ಇನ್ನು 5 ಯಾವುದು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು ಸಾಕ್ಷಿ ಅಂತ ಒಟ್ಟು 16 ಆಗ್ತದೆ. ಅಲ್ಲಿ ಮನಸ್ಸಿನ ಕೆಲಸ ಏನು ಅಂದ್ರೆ ಸಂಕಲ್ಪ ವಿಕಲ್ಪ. ಅದೆಲ್ಲ ಭಾಗವತದಲ್ಲಿ ಮುಂದೆ 3ನೇ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಅನೇಕ ಆಯ್ಕೆಗಳನ್ನು ನಮ್ಮ ಎದುರುಗಿಡುವಂಥದ್ದು ಮನಸ್ಸು. ಅದರಲ್ಲಿ ತೀರ್ಮಾನ ಮಾಡುವುದು ಬುದ್ಧಿ. ಮತ್ತೆ ಅಹಂಕಾರ ಅಂದ್ರೆ ನಾನು, ನನ್ನದು ಅನ್ನುವಂತಹ ಅರಿವನ್ನು ಮೂಡಿಸುವಂಥದ್ದು ಅಹಂಕಾರ, 3 ಆಯ್ತು. ಮತ್ತೆ ಚಿತ್ತ, ಅದು ಅಲ್ಪಕಾಲದ ಸ್ಮರಣೆಗೆ ಕಾರಣ. ಮತ್ತು ಚೇತನ ಅನ್ನೋದು ಬಹುಕಾಲದ ಸ್ಮರಣೆಗೆ ಕಾರಣ, ಜನ್ಮಾಂತರದ ಸ್ಮರಣೆ ಇತ್ಯಾದಿಗಳಿಗೆ ಅದು ಕಾರಣ ಆಗ್ತದೆ. ಮತ್ತೆ ಸಾಕ್ಷಿ ಏನಿದೆ ಅದು ಎಲ್ಲ ಒಳಗಿರುವಂತಹ ಎಲ್ಲಾ ಸಂಗತಿಗಳನ್ನು ಕೂಡ, ಕಾಲ, ದೇಶ ಇತ್ಯಾದಿ ಎಲ್ಲಾ ಸಂಗತಿಗಳನ್ನು, ಬುದ್ಧಿ, ವಿವೇಕ ಇತ್ಯಾದಿ ಎಲ್ಲವನ್ನೂ ಅದು ನಿರ್ವಹಿಸ್ತದೆ. ಅದನ್ನೇ ಭಾಗವತ ಸಾರೋದ್ಧಾರದಲ್ಲಿ ಸಂಕಲ್ಪ ವಿಕಲ್ಪ ಮತ್ತು ನಿಶ್ಚಯ ಮತ್ತು ನಾನು ನನ್ನದೆಂಬ ಅಭಿಮಾನ ಮತ್ತು ಸ್ಮರಣ ಮತ್ತು ಬಹುಸ್ಮರಣ ಮತ್ತು ಸಾಕ್ಷಿಯ ಗುಣ ಬುದ್ಧಿ ವಿವೇಕ ಅಂತ ಈಗ ಪುರಾಣಿಕಾಚಾರ್ಯ ಅನುವಾದ ಮಾಡಿದ್ದಾರೆ. ಅದನ್ನ ವಿಷ್ಣು ತೀರ್ಥರೇನು ವಿವರಿಸಿಲ್ಲ, ಪುರಾಣಿಕಾಚಾರ್ಯ ಹೇಳಿದ್ದಾರೆ. ಅದು ಆ ದೃಷ್ಟಿಯಿಂದ ನಾನು ಕೂಡ ಅದನ್ನೇ ಇಟ್ಕೊಂಡಿದ್ದೇನೆ. ಮನೋಬುದ್ಧಿರ ಅಹಂಕಾರ ಚಿತ್ತಂ ಚೇತನಂ ಚೇತಿ ಪಂಚಮನಾಂಸಿ ಏಕಃ ಸಾಕ್ಷಿ. ಯಾದವಾರ ಹೇಳಿದಂತೆ ಅದನ್ನ ಇಟ್ಕೊಂಡಿದ್ದಾರೆ. ಏಕಃ ಸಾಕ್ಷಿ ಅಂತ ಏನಿದೆ, ಆ ಸಾಕ್ಷಿಯ ಕೆಲಸವೇ ಬುದ್ಧಿ ವಿವೇಕ ಅಂತ ಹೀಗೆ ಅದನ್ನು ವಿವರಿಸಿದ್ದಾರೆ. ಈ ಸಾಕ್ಷಿ ಎಂಬುದು ಈ ಎಲ್ಲದಕ್ಕೂ ಅಧಿಪತಿಯಾಗಿ ಒಳಗಿದ್ದು ಎಲ್ಲವನ್ನು ನಿರ್ವಹಿಸ್ತದೆ. ಅಂಥ ಭಗವಂತ ನನ್ನ ಮಾತನ್ನ ಸಾಹಿತ್ಯ, ಶಾಸ್ತ್ರ ಇತ್ಯಾದಿ ಅಲಂಕಾರಯುಕ್ತವನ್ನಾಗಿ ಮಾಡಲಿ. ಇವೇ ಇಂಥ ಮಾತುಗಳಿದ್ರೆ ಅದಕ್ಕೆ ಕಾವ್ಯ ಸೌಂದರ್ಯ, ಶಬ್ದ ಸೌಂದರ್ಯ ಇದ್ರೆ ಅದು ಶ್ರೋತೃಗಳ ಮನಸ್ಸನ್ನ ಸೂರೆಗೊಳ್ಳುತ್ತದೆ. ಅದಕ್ಕಾಗಿ ಇದನ್ನು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಅದರ ತಾತ್ಪರ್ಯ ಆಯ್ತು. ಇದಕ್ಕೆ ವಿಷ್ಣು ತೀರ್ಥರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಈ ಪಿತೃತ್ವಂ ಅನುಭವಾರೂಢಂ ನ ಭವತಿ ಇತಿ ವದನ್ ಪ್ರಷ್ಟವ್ಯ ದೇವದತ್ತಸ್ಯ ಪಿತೃತ್ವಂ ಕಥಮಿತಿ. ಈ ಭಗವಂತನನ್ನ ತಂದೆ ಅಂತ ಹೀಗೆಲ್ಲ ಉಪಾಸನೆ ಮಾಡ್ತಾರಲ್ಲ, ಅವನು ಭಗವಂತ ತಂದೆ ಅಂತ ಹೇಗೆ ನಮಗೆ ಅನುಭವಕ್ಕೆ ಬರಬೇಕು ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಈ ದೇವದತ್ತ ತಂದೆ ಆಗ್ತಾನಲ್ಲ ಹೇಗೆ? ಮಮ್ಮ ದೇಹೋ ದೇವದತ್ತೇನ ಜಾತ. ಅದಕ್ಕೆ ನಾವೇನು ಉತ್ತರ ಹೇಳ್ತೀವಿ? ದೇವದತ್ತ ಅಂತ ಅಲ್ಲೊಂದು ಹೆಸರು ಹೇಳಿದ್ದಾರೆ. ನಮ್ಮ ತಂದೆ ಹೆಸರನ್ನು ನಾನು ಹೇಳ್ತೀನಿ, ನಿಮ್ಮ ತಂದೆ ಹೆಸರನ್ನು, ತಾಯಿ ತಂದೆ ಹೆಸರನ್ನು ನೀವು ಹೇಳ್ತೀರಿ, ನನ್ನ ತಾಯಿ ತಂದೆ ಹೆಸರನ್ನು ನಾನು ಹೇಳ್ತೇನೆ. ಯಾರು ನಮ್ಮ ದೇಹದ ಜನನಕ್ಕೆ ಕಾರಣರೋ ಅವರೇ ತಂದೆ ತಾಯಿ ಅಂತ ವರ್ಣನೆ ಮಾಡ್ತೀವಿ. ದೇಹದ ಜನನ ಅಂತ ಅನ್ನೋದು ಅನುಭವ ಸಿದ್ಧವಾಗಿದೆ. ನಮಗೆ ನಾವು ಹುಟ್ಟಿದ್ದು ನಮಗೆ ನೆನಪಿಲ್ಲ, ಹುಟ್ಟಿ ಆದ್ಮೇಲೆ ಏನೇನು ಮಾಡಿದ್ವಿ ಅನ್ನೋದು ನೆನಪಿದೆ. ಆದ್ರೆ ಹುಟ್ಟಿದ ಕ್ಷಣ ನಮ್ಗೆ ನೆನಪಿಲ್ಲ ಇಲ್ಲೇ. ಆದ್ರೆ ನಮ್ಮ ಮುಂದೆನೆ ನಮ್ಗಿಂತ ಸಣ್ಣವರಾದವರು, ನಮ್ಮ ಮಕ್ಕಳು, ಮೊಮ್ಮಕ್ಕಳು ಇತ್ಯಾದಿ ಹುಟ್ಟೋದನ್ನು ನಾವು ನೋಡಿದ್ದೇವೆ. ಹಾಗೇನೆ ನಾವು ಹುಟ್ಟಿದ್ದೇವೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದ ದೇಹ ಜನನ ಅನ್ನೋದು ಅನುಭವ ಸಿದ್ಧ. ನಮ್ಮ ಮಕ್ಕಳ ದೇಹ ಹುಟ್ಟುವುದು ನಮಗೆ ಗೊತ್ತಿದೆ. ನಮ್ಮ ಮಕ್ಕಳ
ಆ ದೇಹ, ಆ ದೇಹದಲ್ಲಿ ಅಧಿಷ್ಠಾತ್ರವಾದ ಆತ್ಮ, ಒಟ್ಟಾರೆ 9 ತಿಂಗಳಿನಿಂದ ಏನೇನು ಸಂಗತಿಗಳು ನಡೆದವು ಅಂತ ಅನ್ನೋದೆಲ್ಲ ನಮಗೆ ಗೊತ್ತಿವೆ. ಇದು ನಮಗೆ ಅನುಭವ ಸಿದ್ಧ ಇದೆ. ಆದ್ರಿಂದ ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು ಅಂತ ನಾವೆಲ್ಲ ತೀರ್ಮಾನ ಮಾಡ್ತೇವೆ. ನಮ್ಮ ಮಕ್ಕಳು ನಮ್ಮನ್ನು ತಂದೆ ತಾಯಂದಿರು ತೀರ್ಮಾನ ಮಾಡ್ತಾರೆ, ನಾವು ನಮ್ಮ ತಂದೆ ತಾಯಂದಿರನ್ನು ನಿಶ್ಚಯಿಸ್ಕೋತೀವಿ. ಹಾಗೆ ಭಗವಂತನ ಪಿತೃತ್ವವನ್ನು ಕೂಡ ನಾವು ಅನುಭವಾರೂಢ ಮಾಡ್ಕೊಳ್ಬೇಕು ಜ್ಞಾನಿಯಾದವನು ಅಂತ ಈ ಶ್ಲೋಕದಲ್ಲಿ ಅರ್ಥವನ್ನು ಹೊರಡಿಸ್ತಾ ಇದ್ದಾರೆ ವಿಷ್ಣು ತೀರ್ಥರು. ಈ ಪೃಥ್ವಿಯಾದಿ ಮಹಾಭೂತಗಳಿಂದ ಈ ಶರೀರಗಳನ್ನೆಲ್ಲ ಸೃಷ್ಟಿಸಿದ, ಆ ಶರೀರಗಳಲ್ಲೇ ಮಲಗಿದ. ಷೋಡಶಾತ್ಮಕ ಅಂದ್ರೆ ಶ್ರೋತ್ರಾದಿ ಪಂಚಕಂ 5 ಜ್ಞಾನೇಂದ್ರಿಯಗಳು, ವಾಗಾದಿ ಪಂಚಕಂ 5 ಕರ್ಮೇಂದ್ರಿಯಗಳು, ಮನ ಆದಿ ಪಂಚಕಂ ಮನಸ್ಸು ಮೊದಲಾದದ್ದು 5. ನಾನು ಅವಾಗ ಇದನ್ನ ವಿಷ್ಣು ತೀರ್ಥರು ಹೇಳಲಿಲ್ಲ ಅಂತ ಹೇಳಿದೆ, ಪ್ರಮಾದದಿಂದ ಹೇಳಿದೆ. ವಿಷ್ಣು ತೀರ್ಥರು ಯಾದವಾರ್ಯರು ಹೇಳಿದ್ದನ್ನ ಪುರಾಣಿಕಾಚಾರ್ಯರು ವಿಸ್ತರಿಸಿ ಹೇಳಿದ್ದಾರೆ. ಮನಸ್ಸು ಮೊದಲಾದ 5 ಮತ್ತು ಬುದ್ಧಿ ಅಂತ ಹೀಗೆ ಅಲ್ಲಿ ಬಂದಿದೆ. ಬುದ್ಧಿ ವಿವೇಕ ಅಂತ ಅಲ್ಲಿ ವಿಷ್ಣು ತೀರ್ಥರು ಅದನ್ನ ಮನ ಆದಿ ಪಂಚಕಂ ಅಂತ ಹೇಳಿ ಮತ್ತು ಬುದ್ಧಿ ಅಂತ ಇನ್ನೊಂದು ಹೇಳಿದ್ದಾರೆ. ಮನ ಆದಿ ಪಂಚಕಂ ಅಂತ ಹೇಳಿದಾಗ ಆ ಮನಸ್ಸು ಮೊದಲಾದ 5ರಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಬಂತು. ಮತ್ತೆ ಬುದ್ಧಿ ಅನ್ನೋದು 16ನೇದು ಬುದ್ಧಿ ಅಂತ ಹೇಳಿದಂತ ಆಗ್ತದೆ. ಅದ್ಯಾವುದು 16ನೇದು ಬುದ್ಧಿ ಅಂದ್ರೆ ಅದು ಸಾಕ್ಷಿಯನ್ನೇ ಬುದ್ಧಿ ಅಂತ ಹೇಳಿದ್ದು ಅಂತ ತಿಳ್ಕೋಬೇಕು. 16ನೇದಾಗ ಹೊರತಾಗಿ ಮತ್ತೊಂದು ಬುದ್ಧಿ ಅಂತ ಅನ್ನೋದಿಲ್ಲ. ಅದೇ ಪುರಾಣಿಕಾಚಾರ್ಯರೇ ಸುಲಲಿತ ಭಾಗವತವನ್ನು ಅನುವಾದ ಮಾಡುವಾಗ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಎಂಬ 5 ವಿಧ ಮನಸ್ಸು ಮತ್ತು ಸಾಕ್ಷಿ ಅಂತ ಹೇಳಿದ್ದಾರೆ. ಆದ್ರಿಂದ ವಿಷ್ಣು ತೀರ್ಥರು ಬುದ್ಧಿ ಅಂತ ಹೇಳಿರುವುದೇನಿದೆ ಅದು ಸಾಕ್ಷಿ ಅಷ್ಟೇ, ಇನ್ನೇನಲ್ಲ. 16 ಅಧಿಷ್ಠಾನಗಳಲ್ಲಿ 16 ರೂಪದಿಂದ ತಾನಿದ್ದಾನೆ. ಷೋಡಶ ಗುಣಗಳನ್ನು ತಾನು 16 ಗುಣಗಳನ್ನು ತಾನು ಅನುಭವಿಸ್ತಾನೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಂತೆ. ಮಾತನಾಡುವುದು, ತೆಗೆದುಕೊಳ್ಳುವುದು, ಹೋಗುವುದು, ವಿಸರ್ಜಿಸುವುದು, ಸುಖ ಪಡುವುದು ಮೊದಲಾದ ಗುಣಗಳು. ಮತ್ತೆ ಸಾಕ್ಷಿಯಿಂದ ಆಗಬೇಕಾದಂತಹ ಕೆಲಸಗಳು, 16 ಕೆಲಸಗಳನ್ನು ಅವನೇ ಮಾಡ್ತಾನೆ ಅಂತ ಅದ್ರ ತಾತ್ಪರ್ಯ. ಅಲ್ಲಿ ಭುಂಕ್ತೆ ಪುಮಾನ್ ಷೋಡಶಾತ್ಮಕ ಅಂತ ಭಾಗವತ್ ಸಾರೋದ್ಧಾರದಲ್ಲಿ ಕೆಲವು ಕಡೆ ಮುದ್ರಣ ಇದೆ. ಭುಂಕ್ತೆ ಪುಮಾನ್ ಅಲ್ಲ, ಅದು ಭುಂಕ್ತೆ ಗುಣಾನ್ ಷೋಡಶಾತ್ಮಕ ಅಂತ ಆಗಬೇಕು. 234ನೇ ಶ್ಲೋಕ ಅದು ಭಾಗವತ್ ಸಾರೋದ್ಧಾರದಲ್ಲಿ, ಅಧ್ಯಾತ್ಮ ಪ್ರಕರಣದಲ್ಲಿ ಆ ಶ್ಲೋಕ ಬಂದಿದೆ. ಷೋಡಶ ಗುಣಾನ್ ಅಂತಾನೆ ಕೆಳಗೆ ವ್ಯಾಖ್ಯಾನದಲ್ಲಿದೆ, ಆದ್ರೆ ಮೇಲೆ ಶ್ಲೋಕದಲ್ಲಿ ಪುಮಾನ್ ಅಂತಿದ್ದೆ, ಅದನ್ನು ತಿದ್ದುಕೊಳ್ಬೇಕು. ಹೀಗೆ ನನ್ನ ಮಾತನ್ನು ಅವನು ಅಲಂಕರಿಸಲಿ. ಸ್ವಸ್ಯ ಭಕ್ತಾನಾಂಶ ಪ್ರೀತಿ ಜನಕಾನಿ ಕುರಿಯಾತ್. ನನ್ನ ಈ ಮಾತುಗಳು ತನಗೂ ತನ್ನ ಭಕ್ತರಿಗೂ ಪ್ರೀತ ಆಗುವಂತೆ ಮಾಡಲಿ. ಹೀಗೆ ಎಲ್ಲಾ ಶರೀರಗಳಿಗೂ ಮುಖ್ಯವಾಗಿ ನಿರ್ಮಾತ ಯಾರು? ಅವನೇ ತಂದೆ, ಅವನೇ ಭಗವಂತ. ಅನ್ಯಸ್ತು ತತ್ರ ನಿಮಿತ್ತ ಮಾತ್ರ. ನಮ್ಮ ತಂದೆ ತಾಯಿ ಅಂದ್ರೆ ಅಲ್ಲಿ ಕೇವಲ ನಿಮಿತ್ತ ಮಾತ್ರ, ಸುಮ್ಮನೆ ಅವ್ರನ್ನ ಪಿತೃ ಅಂತ ಹೇಳ್ತಾರಷ್ಟೆ. ಮುಖ್ಯವಾಗಿ ಅವನೇ ತಂದೆಯಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ಇದು 234ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ ಬಂದಂತೆ ವಿಷ್ಣು ತೀರ್ಥರು ನಮಗೆ ಕೊಟ್ಟಂತೆ ಅರ್ಥ. ಇದರ ನಂತರ ನಾವು ಕೊನೆಯ 2 ಶ್ಲೋಕಗಳನ್ನು ನೋಡಿ ಇವತ್ತಿನ ಈ ಭಾಗವನ್ನು ಸಮಾಪ್ತ ಮಾಡಬೇಕು. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇಧಸೆ ಸ್ವಪುರ್ಜ್ಞಾನಮಯಂ ಸೌಮ್ಯಾಹ ಯನ್ಮುಖಾಂಬು ರುಹಾಸವಂ ಅಂತ 24ನೇಯ ಶ್ಲೋಕ. ಅದಕ್ಕೆ ಏನರ್ಥ? ಜ್ಞಾನಕ್ಕೆ ಯೋಗ್ಯರಾದಂತಹ ಚತುರ್ಮುಖ ಬ್ರಹ್ಮ ಮೊದಲಾದವರೆಲ್ಲ ಈ ಭಗವಂತನ ಮುಖ ಕಮಲದಿಂದ ಈ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡಿದರು. ಅಂಥ ಸರ್ವಕರ್ತೃವಾದ ವ್ಯಾಸರು ವಾಸುದೇವ ರೂಪನಾದ ಭಗವಂತನಿಗೆ ನಮಸ್ಕಾರ. ಆ ವಾಸುದೇವನೇ ಈ ವೇದವ್ಯಾಸ. ಮೂಲತಃ ಬ್ರಹ್ಮಾದಿಗಳು ಪಾನ ಮಾಡಿದರು, ಆಮೇಲೆ ಉದ್ಧವಾದಿಗಳು ಈ ಕೃಷ್ಣನ ಮೂಲಕ ಪಾನ ಮಾಡಿದರು. ಮೊದಲ ವಾಸುದೇವ ಅಂದ್ರೆ ಭಗವಂತ, ಆಮೇಲೆ ವಾಸುದೇವ ಅಂದ್ರೆ ಕೃಷ್ಣ, ಅವನ ಮೂಲಕ ಪಾನ ಮಾಡಿದವರು ಈ ಉದ್ಧವಾದಿಗಳು. ಮುಂದೆ ಇನ್ನೊಬ್ಬ ವಾಸುದೇವ ಅಂದ್ರೆ ವೇದವ್ಯಾಸ, ಅವನ ಮೂಲಕ ಸೌಮ್ಯರಾದವರು ಪಾನ ಮಾಡಿದ್ದು ಅಂದ್ರೆ ನಾರದಾದಿಗಳು ಪಾನ ಮಾಡಿದ್ದು. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ ನಾನು ಹೇಳುವಾಗ. ನಾರದಾದಿಗಳು ಈ ಭಗವಂತನ ಈ ಜ್ಞಾನವನ್ನು ಪಾನ ಮಾಡಿದ್ದು ಅಂದ್ರೆ ಚತುರ್ಮುಖ ಬ್ರಹ್ಮನ ಮೂಲಕ ಪಾನ ಮಾಡಿದ್ದು. ಈ
ತಸ್ಮೈ ವೇದಸೆ ವೇದಾಹ ಅಂದರೆ ಚತುರ್ಮುಖ ಬ್ರಹ್ಮ, ಅವನು ವಾಸುದೇವ. ಕೀದೃಶಾಯ ವಾಸುದೇವಾಯ, ಚತುರ್ಮುಖ ಬ್ರಹ್ಮನನ್ನು ವಾಸುದೇವ ಅಂತ ಹೇಳೋದು ಹೇಗೆ ಅಂದರೆ ಅವನು ನಾರಾಯಣನ ಮಗ ಆದ್ದರಿಂದ, ಶೌರ್ಯ ಮಗನಾದ ಕೃಷ್ಣನನ್ನು ಶೌರ್ಯ ಅಂತ ಹೇಳುವಂತೆ. ಮತ್ತೆ ಇಲ್ಲಿ ವೇದವ್ಯಾಸ ಈ ಚತುರ್ಮುಖ ಬ್ರಹ್ಮಾದಿಗಳನ್ನು ಕೂಡ ವಾಸುದೇವ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕು. ಆದರೆ ಈ ವ್ಯಾಖ್ಯಾನ ಎಲ್ಲರೂ ಒಪ್ತಾರೆ ಇಲ್ಲೋ ಕಷ್ಟ. ವಾಸುದೇವಾದಿ ಶಬ್ದಗಳನ್ನು ಭಗವಂತನಲ್ಲಿ ಅನ್ವಯಿಸಬೇಕಾದ ಹೊರತು ಚತುರ್ಮುಖಾದಿಗಳಿಗೆ ಅದನ್ನು ಅನ್ವಯಿಸುವುದು ಸ್ವಲ್ಪ ಕಷ್ಟವೇ. ಇಲ್ಲಿ ಅವನು ಹೇಳಿದ್ದಾರೆ. ಅಂತೂ ಮೂಲ ವಾಸುದೇವ ರೂಪ ಭಗವಂತ, ಕೃಷ್ಣ ರೂಪ ಭಗವಂತ, ಚತುರ್ಮುಖ ಬ್ರಹ್ಮ, ಆಮೇಲೆ ವೇದವ್ಯಾಸ, ಇಷ್ಟ ಅರ್ಥಗಳನ್ನು ಅವರು ವರ್ಣನೆ ಮಾಡಿದ್ದಾರೆ ವೇದಾಹ ಅಂತ ಅನ್ನೋದಕ್ಕೆ. ಮತ್ತೊಂದು ಅರ್ಥ ಮಾಡಿದ್ದಾರೆ, ವೇದಾಹ ಅಂದರೆ ವಿಧಿಪುತ್ರನಾದ ನಾರದ, ಅವನ ಮೂಲಕ ಈ ವ್ಯಾಸಾದಿಗಳು ಶ್ರವಣ ಮಾಡಿದರು. ಮೂಲತಃ ಭಾಗವತ ಭಗವಂತನಿಂದ ಬ್ರಹ್ಮನಿಗೆ ಬಂದಿತ್ತು, ಬ್ರಹ್ಮನಿಂದ ನಾರದನಿಗೆ ಬಂದಿತ್ತು, ಆ ನಾರದನಿಂದ ಈ ಭಗವಂತನ ಅವತಾರನಾದಂಥ ವೇದವ್ಯಾಸನಿಗೆ ಬಂದಿತ್ತು. ಆದ್ದರಿಂದ ಎಲ್ಲ ಪರಂಪರೆಯನ್ನು ಇಲ್ಲಿ ಒಳಗೊಳ್ಳಲಿಕ್ಕಾಗಿ ವೇದಾಹ ಅನ್ನೋ ಶಬ್ದಕ್ಕೆ ಪರಮಾತ್ಮ, ಕೃಷ್ಣ, ಚತುರ್ಮುಖ, ನಾರದ ಮತ್ತೆ ವೇದವ್ಯಾಸ ಇಷ್ಟೆಲ್ಲ ಅರ್ಥಗಳನ್ನು ಕೂಡ ವಿಜಯಧ್ವಜರು ಮಾಡಿದ್ದಾರೆ. ಯಾದವಾರ್ಯರು ಅದನ್ನ ಕೇವಲ ಉದ್ಧವನ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಸೌಮ್ಯರು ಅಂದ್ರೆ ಜ್ಞಾನಕ್ಕೆ ಯೋಗ್ಯರಾದ ಉದ್ಧವಾದಿಗಳು. ಅವರು ವಾಸುದೇವನ ಮೂಲಕ ಜ್ಞಾನ ಪಡ್ಕೊಂಡ್ರು ಅಂದ್ರೆ ಈ ಭಗವಂತನ ಮೂಲಕ ಜ್ಞಾನ ಪಡ್ಕೊಂಡ್ರು, ಕೃಷ್ಣ ರೂಪದ ಭಗವಂತನ ಮೂಲಕ ಜ್ಞಾನ ಪಡ್ಕೊಂಡ್ರು ಅಂತ ಇಷ್ಟು ಮಾತ್ರ ಅರ್ಥ ಹೇಳ್ತಾರೆ. ಏತದೇವ ಆತ್ಮಭೂರಾಜನ್ ನಾರದಾಯತಿ ಪೃಚ್ಛತೆ ವೇದಗರ್ಭೋಭ್ಯದಾತ್ ಸಾಕ್ಷಾತ್ ಯದಾಹ ಹರಿರಾತ್ಮನಃ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳಿದ್ದಾರೆ. ಆದಿಯಲ್ಲಿ ನಾರಾಯಣ ಬ್ರಹ್ಮನಿಗೆ ಹೇಳಿದ, ಬ್ರಹ್ಮ ನಾರದನಿಗೆ ಹೇಳಿದ, ನಾರದ ವೇದವ್ಯಾಸರಿಗೆ ಹೇಳಿದ, ವ್ಯಾಸರು ನನಗೆ ಹೇಳಿದರು ಅಂದ್ರೆ ಶುಕಾಚಾರ್ಯನಿಗೆ ಹೇಳಿದರು. ತದಹಂ ತ್ವತ್ಪ್ರಶ್ನ ಪರಿಹಾರತ್ವೇನ ವಕ್ಷ್ಯಾಮಿ, ನಿನ್ನ ಪ್ರಶ್ನೆಗೆ ಪರಿಹಾರ ರೂಪವಾಗಿ ನಾನು ಹೇಳ್ತಿದ್ದೇನೆ ಅಂತಾರೆ ಈ ಶುಕಾಚಾರ್ಯ. ಹೀಗೆ ಪುರಾತನವಾದಂತಹ ಭಾಗವತವನ್ನೇ ಪರಂಪರೆಯಿಂದ ಬಂದದ್ದನ್ನ ಈಗ ಇವರೆಲ್ಲರೂ ಹೇಳ್ತಾ ಬಂದಿದ್ದಾರೆ. ಆ ಪರತತ್ವದ ವರ್ಣನದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ, ಎಷ್ಟು ಗಂಭೀರವಾದಂತಹ ತತ್ವ ಇದು ಅಂತ ಅದರ ಅಭಿಪ್ರಾಯ. ಅಲ್ಲಿಗೆ 25ನೇ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.